ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಸೌಜನ್ಯ ಕಿಚನ್. ಇವತ್ತು ನಾನು ಮಾಡ್ತಿರೋದು ಪಾಲಕ್ ಪನ್ನೀರು. ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋಸು ಪಾಲಕ್ ಪನ್ನೀರ್ಗೆ. ಆ್ಯಕ್ಚುಲಿ ನಾನು ಶಾಹಿ ಪನ್ನೀರ್ ಹಾಕಿದ್ದೀನಿ, ಆದರೆ ಪಾಲಕ್ ಪನ್ನೀರ್ಗೆ ತುಂಬ ಡಿಮ್ಯಾಂಡು, ಡಿಮ್ಯಾಂಡ್. ಬಟ್ ನನ್ನ ಫ್ರೆಂಡ್ಸ್ ತುಂಬ ಕೇಳಿದ್ರು ಅಂತ ಹೇಳಿ ಮಾಡಿದ್ದೀನಿ. ಅದರಲ್ಲಿ ಯೂಶ್ವಲಿ ನನ್ನ ಫ್ರೆಂಡ್ ಒಬ್ಬ ತುಂಬ ಕೇಳ್ದ, ಹಾಗಾಗಿ ನಾನು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ, ಅದ್ರ ಜೊತೆ ಒಂದು ಸಣ್ಣ ಕಥೆನೂ ಹೇಳ್ತೀನಿ. ಓಕೆನಾ? ಇದು ನಾನು ಮಾಡ್ತಿರೋದು, ಒಂದು ಕಟ್ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಕುದಿಯೋ ನೀರಿಗೆ ಪಾಲಕ್ ಸೊಪ್ಪನ್ನ ಒಂದು 3 ಮಿನಿಟ್ಸ್ ಕುದಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ತೆಗೆದಿಟ್ಕೊಂಡಿರೋದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪಾಲಕ್ಕು ಇವು ಮೂರೇ ಹಾಕಿ ರುಬ್ಬಿಟ್ಕೊಂಡು ಒಂದು ಕಡಾಯಿ ಎಣ್ಣೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ಕಿಪ್ ಮಾಡಿ, ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಚಕ್ಕೆ, ಮೊಗ್ಗು, ಲವಂಗ ಇದಿಷ್ಟು ಹಾಕಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ದಪ್ಪದು, ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು ಹುಳಿ ಟೊಮಾಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಅದು ಬೇಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ಹೋಲ್ ಸ್ಪೈಸಸ್ ಹಾಕಿ. ಸ್ಪೈಸಸ್ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಇದಿಷ್ಟು ಹಾಕಿದ್ದೀನಿ. ಇದಿಷ್ಟು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಒಂದು 2 ನಿಮಿಷ ಫ್ರೈ ಆದಮೇಲೆ ನೀವು ಅದಕ್ಕೆ 1.5 ಗ್ಲಾಸಸ್ ನೀರು ಹಾಕಿ. ನಿಮ್ಮ ಪನ್ನೀರ್ ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ನೀರು ಹಾಕಬೇಕು, ನೆನಪಿರಲಿ. ಓಕೆನಾ? ನೀರು ಹಾಕಿದ್ರೊಳಗೆ ನಿಮ್ಗೆ ಒಂದು ಕತೆ. ಇದನ್ನು ನನ್ನ ಫ್ರೆಂಡ್ ಆ್ಯಕ್ಚುಲಿ ಹೇಳಿದ್ದು, ನಾನು ನಿಂದೆಲ್ಲ ವಿಡಿಯೋ ನೋಡ್ತಿದ್ದೀನಿ, ನನಗೆ ಪಾಲಕ್ ಪನ್ನೀರ್ ವಿಡಿಯೋ ಮಾಡಿ ಹಾಕು, ನಾನು ಪ್ರೋಟೀನ್ ಏನಾದರೂ ಮಾಡಿಸ್ಕೊಂಡು ತಿಂತೀನಿ ನಮ್ಮಮ್ಮನ ಹತ್ರ ಅಂತ. ಅದಲ್ಲದೆ ಅವ್ನು ಲಿಂಗಾಯಸ್ ಕೂಡ, ಹಂಗಾಗಿ ಅವ್ನು ಹೇಳಿದ್ದಾನೆ ನನಗೆ ಇನ್ನೂ 2 ವಿಡಿಯೋ ಸೋಯಾಬೀನು ಮತ್ತು ಸೋಯಾ ಮಶ್ರೂಮ್ದು ಮಾಡಿ ಹಾಕು ಅಂತ. ಯಾಕಂದರೆ ನಮ್ಮ ಮನೇಲಿ ನಮ್ಮಮ್ಮ ಮಾಡಿಕೊಡಲ್ಲ, ಅದು ಕನ್ವೆಂಟೆಡ್ ನಾನ್ ವೆಜ್ಜಿಗೆ ಸೇರುತ್ತೆ ಅಂತ. ನೀನು ವೆಜ್ ಅಲ್ವಾ, ನೀನು ಮಾಡಿರೋದು ನಾನು ನೋಡಿ ನಾನು ನಮ್ಮಮ್ಮನ ಹತ್ರ ಮಾಡಿಸ್ಕೊಂಡು ತಿಂತೀನಿ ಅಂತ ಹೇಳ್ದ. ಓಕೆ ಅಂತ ಹೇಳಿದ್ದೀನಿ. ಖಂಡಿತ ನಾನು ವೆಜ್ ಆಗಿರೋದ್ರಿಂದ ಅದನ್ನು ನಾವು ತಿಂತೀವಿ. ಅದು ಪ್ಯೂರ್ಲಿ ವೆಜ್, ಯಾವುದೇ ರೀತಿ ನಾನ್ ವೆಜ್ಜಿಗೆ ಸೇರಲ್ಲ. ಓಕೆನಾ? ಪಾಲಕ್ ರುಬ್ಬಿರುವಂತಹ ಪಾಲಕ್ನ ಹಾಕ್ಕೊಂಡು ಅದಕ್ಕೆ ಕುದಿದ ನಂತರ ಅದಕ್ಕೆ ನೀವೇನು ಒಂದು 100 ಗ್ರಾಮ್ ಪನ್ನೀರ್ ತೊಗೊಂಡಿರ್ತೀರ ಅದನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಅದು ಪನ್ನೀರ್ಗೆ ಸ್ವಲ್ಪ ಉಪ್ಪು ಖಾರ ಇಳ್ಕೊಂಡಿರೋಂತಹದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ನಿಮಗೆ ಡಬಲ್ ಸ್ಟೈಲ್ ಕೊಡುತ್ತೆ. ಓಕೆನಾ? ಹಾಗಾಗಿ ಒಂದು 2 ನಿಮಿಷ ಕುದೀತಿದೆ ಅನ್ನೋದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಬಟರ್ ಹಾಕಿರೋದು ಸ್ಕಿಪ್ ಆಗಿದೆ. ಲೆಮನ್ ಆದಮೇಲೆ ಒಂದು ಸಣ್ಣ ಪೀಸಸ್ ಅಷ್ಟು ಬಟರ್ ಹಾಕಿ. ಬಟರ್ ಹಾಕಿದ ನಂತರ ನೀವು ಮಾತ್ರ ಇರುವಂಥ ಕಸೂರಿ ಮೇಥಿ ಮತ್ತು ಸೋಂಪು ಎರಡನ್ನೂ ಸ್ವಲ್ಪ ಹಾಕಬೇಕು. ಎರಡನ್ನೂ ಸ್ವಲ್ಪ ಹಾಕಿದಾಗ ಅದು ಒಂದು ಕುದಿ ಅಂತ ಹೇಳಿದ್ರೆ ಜಾಸ್ತಿ ಕುದಿಸ್ಬೇಡಿ, ಒಂದು ನಾರ್ಮಲ್ ಲೆವೆಲ್ಗೆ ಕುದ ನಂತರ ಇನ್ನೇನು ಅದು ತಿಕ್ಕಾಗಿ ಬರ್ತಿದೆ ಅಂತ ಅನ್ನಿಸ್ದಾಗ ಆಫ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ನ ಅದಕ್ಕೆ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ಕೊಳ್ಳಿ. ತುಂಬ ತಿಂತೀನಿ ಅನ್ನೋರು ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ? ಇದನ್ನು ನೀವು ಚಪಾತಿ, ರೋಟಿ, ದೋಸೆ, ಪರೋಟ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಹೇಗಿತ್ತು ಅಂತ ನೀವು ಮಾಡಿ ನನಗೆ ಹೇಳಬೇಕು. ಹಾಗೆ ನೀವು ನನ್ನನ್ನು ಫಾಲೋ ಮಾಡಬೇಕು. ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಬೇಕು, ಆಯಿತಾ? ಥ್ಯಾಂಕ್ ಯು.